ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ಹಲಸಿನ ಹಣ್ಣಿನ ಒಬ್ಬಟ್ಟನ್ನ ಮಾಡ್ತಾ ಇದ್ದೀನಿ. ಇದಂತೂ ತಿಂದರೆ ಕಳೆದೋಗ್ತೀರ, ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸಖತ್ ಸಾಫ್ಟಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಬನ್ನಿ ಹಾಗಿದ್ರೆ ಹಲಸಿನ ಹಣ್ಣಿನ ಒಬ್ಬಟ್ಟನ್ನ ಹೇಗೆ ಮಾಡೋದು ನೋಡೋಣ. ನಾನು ಮೊದಲು ಕನಕನ ಕಲಸಿಟ್ಕೋತಾ ಇದ್ದೀನಿ. 1 ಕಪ್ ಸಣ್ಣ ರವೆನ ತೊಗೊಂಡಿದ್ದೀನಿ, ಚಿರೋಟಿ ರವೆ. ಅದೇ ಕಪ್ಪಲ್ಲಿ ಇನ್ನೊಂದು ಕಪ್ಪು ಮೈದಾನ ಹಾಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಫುಲ್ಲು ಚಿರೋಟಿ ರವೆನೇ ಹಾಕೋಬೋದು ಅಥವಾ ಮೈದಾನೇ ಹಾಕ್ಕೊಂಡು ಕಲಿಸ್ಕೋಬೋದು. ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1 ಪಿಂಚ್ ಆಗುವಷ್ಟು ಉಪ್ಪಿನ ಪುಡಿ. ಉಪ್ಪನ್ನ ಹಾಕೋದ್ರಿಂದ ನಾವು ಸ್ವೀಟ್ ಮಾಡ್ತಾ ಇರೋದ್ರಿಂದ ಟೇಸ್ಟು ಬ್ಯಾಲೆನ್ಸ್ ಆಗುತ್ತೆ ಅಂತ ಸ್ವಲ್ಪ ಚಿಟಕಿಯಷ್ಟು ಉಪ್ಪನ್ನ ಸೇರಿಸ್ಕೋತೀವಿ. ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಪುಡಿ, ಮೈದಾ, ರವೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಮುಂಚೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ರವೆ ಮತ್ತು ಮೈದಾ ಎರಡು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಕಣಕ ಚೆನ್ನಾಗಿ ಬರುತ್ತೆ ಮತ್ತು ಒಬ್ಬಟ್ಟು ಅಷ್ಟೇ ಹರಿಯೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನೀರು ಹಾಕ್ಬಿಟ್ಟು ಕಣಕನ ಕಲಿಸ್ಕೊಂಡಿದ್ದಾಗಿದೆ. ನಾವು ಚಪಾತಿಗೆ ಗೋಧಿ ಹಿಟ್ಟು ಕಲಿಸ್ತೀವಲ್ಲ, ಅದಕ್ಕಿಂತ ತೆಳುವಾಗಿ ಕಲಿಸ್ಕೋಬೇಕು. ರವೆ ಸಹ ಹಾಕಿರೋದ್ರಿಂದ ಗಟ್ಟಿ ಬಂದುಬಿಡುತ್ತೆ. ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡಿರಿ. ಮತ್ತು 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ. ನಾನು ಮೊದಲೇ ಎಣ್ಣೆನ ಹಾಕೋದಿಲ್ಲ. ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಕೊನೆಯಲ್ಲಿ ಎಣ್ಣೆನ ಹಾಕಿಬಿಟ್ಟು ನಾದ್ಕೋತೀನಿ. ಇದನ್ನು ಚೆನ್ನಾಗಿ ಒಂದು 5ರಿಂದ 10 ನಿಮಿಷನಾದರೂ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದುತ್ತೀವಿ ಅಷ್ಟು ಚೆನ್ನಾಗಿ ಒಬ್ಬಟ್ಟುಗಳು ಬರುತ್ತೆ. ಸ್ವಲ್ಪನೂ ಹರಿದಿರ ಚೆನ್ನಾಗಿ ಬರುತ್ತೆ ಒಬ್ಬಟ್ಟುಗಳು. ಇವಾಗ ನೀವು ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಕಲಸಿದ ನಂತರ ಅಂತ. ಮತ್ತು ಕೊನೆಯಲ್ಲಿ ಇದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಮೇಲ್ಗಡೆ ಹಾಕಿಬಿಟ್ಟು, ಎಣ್ಣೆ ಹಾಕಿದ ನಂತರ ಒಂದ್ಸಲ ಹಿಟ್ಟು ಮೇಲೆಲ್ಲ ಎಣ್ಣೆನ ಹಚ್ಕೊಳ್ಳಿ. ಈ ರೀತಿ ಹಿಟ್ಟು ಮೇಲೆ ಎಲ್ಲ ಎಣ್ಣೆನ ಹಚ್ಚೋದ್ರಿಂದ ಹಿಟ್ಟು ಒಣಗೋದಿಲ್ಲ. ಮತ್ತು ಮುಚ್ಚಳ ಅಷ್ಟೇ ಫುಲ್ಲು ನೀಟಾಗಿ ಕ್ಲೋಸ್ ಆಗೋದನ್ನ ಮುಚ್ಚಬೇಕು. ಗಾಳಿ ಆಡಿದ್ರೆ ಹಿಟ್ಟು ಒಣಗಿಬಿಡುತ್ತೆ. ಮುಚ್ಚಳನ ಕ್ಲೋಸ್ ಮಾಡಿ 2ರಿಂದ 3 ಗಂಟೆ ಟೈಮು ನೆನೆಯೋದಕ್ಕೆ ಬಿಡಬೇಕು. ಜಾಸ್ತಿ ಆದರೂ ಪರವಾಗಿಲ್ಲ, ಹಿಟ್ಟು ಚೆನ್ನಾಗಿ ನೆಂತಷ್ಟು ಒಬ್ಬಟ್ಟುಗಳು ಚೆನ್ನಾಗಿ ಬರುತ್ತೆ. ನಂತರ ನಾನು 1 ತೆಂಗಿನಕಾಯಿನ ತೊಗೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ದಪ್ಪ ಸೈಜಿಂದು ತೆಂಗಿನಕಾಯಿ ಇದು. ಮತ್ತು ಕಾಯಿ ಚೆನ್ನಾಗಿ ಬಲ್ತಿರಬೇಕು. ಎಳ್ಸ್ಕಾಯಿ ತೊಗೊಂಡ್ರೆ ಒಬ್ಬಟ್ಟುಗಳು ಚೆನ್ನಾಗಾಗೋದಿಲ್ಲ. ಚೆನ್ನಾಗಿ ಬಲ್ತಿರೋ ಕಾಯಿನ ತೊಗೊಂಡು ಒಡೆದ್ಬಿಟ್ಟು ತುರಿ ಮಾಡ್ಕೋಬೇಕು. ನಾನು 1 ಕಾಯಿ ಪೂರ್ತಿ ತುರಿದ್ಬಿಟ್ಟು ಈ ಬೌಲ್ನಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಹಲಸಿನ ಹಣ್ಣು ಈ ಸೈಜ್ನಲ್ಲಿರೋ ಹಣ್ಣು 15 ತೊಗೊಂಡಿದ್ದೀನಿ. ಜಾಸ್ತಿ ಆಗಿಬಿಟ್ರೆ ಹಣ್ಣು ಹೂರಣ ತೆಳು ಆಗಿಬಿಡುತ್ತೆ. ಆದ್ದರಿಂದ 1 ತೆಂಗಿನಕಾಯಿಗೆ 15 ಹಲಸಿನ ತೊಳೆಗಳನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಬೀಜನ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋದ್ರಿಂದ ಹಣ್ಣು ನುಣ್ಣಗೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ನೋಡಿ, ಈ ರೀತಿ ಚಿಕ್ಕದಾಗಿ ಬಿಡಿಸಿ ಹಾಕೋತೀನಿ. ಮತ್ತು ಹಲಸಿನ ಹಣ್ಣಿನ ಬೀಜನೂ ಅಷ್ಟೇ ಬಿಸಾಕೋದಕ್ಕೆ ಹೋಗಬೇಡಿ. ಹೆಲ್ತಿಗೆ ತುಂಬಾ ಒಳ್ಳೆಯದು ಹಲಸಿನ ಹಣ್ಣಿನ ಬೀಜ. ಗ್ಯಾಸ್ಟ್ರಿಕ್ ಎಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಇದನ್ನು ನೀವು ಸುಮಾರು ರೆಸಿಪಿಗಳನ್ನ ಮಾಡ್ಬೋದು. ಸಾಂಬಾರು ಜೊತೆಗೂ ಸಹ ನಾವು ತರಕಾರಿ ಹಾಕ್ತೀವಲ್ಲ ಅದೇ ರೀತಿ ಹಾಕ್ಕೊಂಡು ಮಾಡ್ಕೋಬೋದು. ಮತ್ತು ಈ ತೆಂಗಿನಕಾಯಿ ಸಹ ಅಷ್ಟೇ ಸ್ವಲ್ಪನೂ ನೀರು ಹಾಕ್ತೀರಾ ರುಬ್ಕೋಬೇಕು. ಆದಷ್ಟು ಸಣ್ಣ ಜಾರನ್ನ ಬಳಸ್ಕೊಳ್ಳಿ, ರುಬ್ಬೋದಕ್ಕೆ ಈಸಿ ಆಗುತ್ತೆ. ನೀರು ಹಾಕ್ತಾ ಇರೋದ್ರಿಂದ ದೊಡ್ಡ ಜಾರ್ಗೆ ಏನಾದ್ರು ಹಾಕ್ತು ಅಂದರೆ ರುಬ್ಬೋದಕ್ಕೆ ಚೆನ್ನಾಗಿ ಬರೋಲ್ಲ. ನೋಡಿ, ಈ ರೀತಿ ಸಣ್ಣ ಜಾರ್ಗೆ ಹಾಕಿಬಿಟ್ಟು ಕಾಯಿ ಒಬ್ಬಟ್ಟಿಗೆ ಮಾಡ್ಕೋತೀವಲ್ಲ ಆ ರೀತಿ ರುಬ್ಬಿಟ್ಕೋಬೇಕು. ಮತ್ತು ಈಗ ಉಳಿದಿರೋ ಕಾಯಿ ಸಹ ಅಷ್ಟೇ ಇದೇ ಜಾರ್ನಲ್ಲಿ ಹಾಕಿಬಿಟ್ಟು ಪುಡಿ ಮಾಡ್ಕೋತೀನಿ. ಇವಾಗ ಕಾಯೆಲ್ಲ ಪುಡಿ ಮಾಡ್ಕೊಂಡಿದ್ದು ಆಗಿದೆ. ಮತ್ತು ಹಲಸಿನ ಹಣ್ಣು ಸಹ ಸಣ್ಣದಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಹಲಸಿನ ಹಣ್ಣನ್ನ ಪೇಸ್ಟ್ ಮಾಡ್ಕೋಬೇಕು. ಹಲಸಿನ ಹಣ್ಣಿಗೂ ಅಷ್ಟೇ ಸ್ವಲ್ಪನೂ ನೀರು ಹಾಕಬಾರ್ದು, ಹಾಗೆ ರುಬ್ಬಿಟ್ಕೋಬೇಕು. ಇದರಲ್ಲೇ ನೀರಿನಂಶ ಇರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ರುಬ್ಕೊಳ್ಳಿ. ಹಲಸಿನ ಹಣ್ಣು ಸಹ ರುಬ್ಕೊಂಡಿದ್ದಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ. ಇದೇ ರೀತಿ ನುಣ್ಣಗೆ ರುಬ್ಕೋಬೇಕು. ತರಿಯಾಗಿದ್ದರೆ ಒಬ್ಬಟ್ಟುಗಳು ಹರಿದೋಗುತ್ತೆ, ತಟ್ಟೋದಕ್ಕಾಗಲ್ಲ. ಈ ರೀತಿ ನುಣ್ಣಗೆ ರುಬ್ಬಿ ಇಟ್ಕೊಳ್ಳಿ. ಮತ್ತು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಸಣ್ಣ ಸೈಜಿಂದು 1 ಅಚ್ಚು ಪೂರ್ತಿ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕೆಚ್ಚಿಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಗಲೀಜಿದೆ ಅನ್ನಿಸ್ತು, ಆದ್ದರಿಂದ ಕರಗಿಸ್ಬಿಟ್ಟು ನಂತರ ಪಾಕನ ತೊಗೋತೀನಿ. ಬೆಲ್ಲನ ಒಂದು ಪಾತ್ರೆಗೆ ಹಾಕಿಬಿಟ್ಟು 1/4 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. 3ರಿಂದ 4 ಟೇಬಲ್ ಸ್ಪೂನ್ ಆಗುತ್ತೆ. ಇದನ್ನು ಕರಗಿಸ್ಕೋಬೇಕು. ತುಂಬ ಕುದಿಯೋಕೆ ಬಿಡಬಾರ್ದು. ಜಾಸ್ತಿ ಕುದಿಯೋಕೆ ಬಿಡ್ತು ಅಂದರೆ ಪಾಕ ಇಲ್ಲೇ ಬಂದುಬಿಡುತ್ತೆ. ಕರಗಿಸಿದ್ರೆ ಸಾಕು. ಈ ರೀತಿ ಕರಗಿದ ತಕ್ಷಣ ಸೋಸ್ಕೊಂಡು ಬಿಡಬೇಕು. ನಾವು ಯಾವ ಪಾತ್ರೆಯಲ್ಲಿ ಒಬ್ಬಟ್ಟು ಹೂರಣನ ಮಾಡ್ಕೋತೀವಿ ಅದೇ ಪಾತ್ರೆಗೆ ಸೋಸ್ಕೋಬೇಕು. ನಾನಿವಾಗ ಕರಗಿಸಿರೋ ಬೆಲ್ಲನ ಸೋಸ್ಕೋತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗಲೀಜು ಬಂದಿದೆ ಅಂತ. ಸಣ್ಣ ಕಲ್ಲು ಸಹ ಇರುತ್ತೆ ಒಂದೊಂದು ಸಲ.
ಈ ರೀತಿ ಸೋಸ್ಬಿಟ್ಟು ತೆಗೆದ್ರೆ ಕ್ಲೀನಾಗಿ ಇರುತ್ತೆ. ಬೆಲ್ಲ ಕ್ಲೀನಾಗಿದೆ ಅನಿಸಿದ್ರೆ ಹಾಗೆ ಡೈರೆಕ್ಟಾಗಿ ಮಾಡ್ಕೊಳ್ಳಿ. ಸೋಸಿದ ನಂತರ ಬೆಲ್ಲನ ಕುದಿಯೋಕ್ಕೆ ಬಿಡಬೇಕು. 1 ನಿಮಿಷ ಕುದ್ದಾದ ನಂತರ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಪಾಕ ಬಂದಿದೆಯಾ ಅಂತ. ಒಂದೆಳೆ ಪಾಕನಾದರೂ ಬಂದಿದ್ದರೆ ಹೂರಣ ಚೆನ್ನಾಗಿ ಬರುತ್ತೆ. ಪಾಕ ಬಂದಿರಲಿಲ್ಲ ಅಂತ ಮತ್ತೆ 1 ನಿಮಿಷ ಕುದಿಸ್ಕೊಂಡಿದ್ದೀನಿ. ಇವಾಗ ಪಾಕ ಚೆನ್ನಾಗಿ ಬಂದಿದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಒಂದೆಳೆ ಪಾಕ ಬಂದ ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 1 ಸ್ಪೂನ್ ಏಲಕ್ಕಿ ಪೌಡರ್ ಸಹ ಸೇರಿಸ್ಕೋಬೇಕು. ಏಲಕ್ಕಿ ಪೌಡರ್ ಏನಾದರೂ ಇಲ್ಲ ಅಂದರೆ ನೀವು ಕಾಯಿನ ಪುಡಿ ಮಾಡ್ಕೊತೀರಲ್ಲ, ಆವಾಗಲೇ ಒಂದು 2-3 ಏಲಕ್ಕಿನ ಸೇರಿಸ್ಕೊಂಡು ರುಬ್ಕೊಳ್ಳಿ. ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಯಿ 1 ನಿಮಿಷ ಚೆನ್ನಾಗಿ ಬೇಯಬೇಕು, ಆದ್ದರಿಂದ ಸಣ್ಣ ಉರಿನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕಾಯೆಲ್ಲ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಾಯಿ ಸ್ವಲ್ಪ ಗಮನ ಬರ್ತಾ ಇದೆ. ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋ ಹಲಸಿನ ಹಣ್ಣಿನ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ಹಲಸಿನ ಹಣ್ಣು ಹಾಕೊಂಡ್ಮೇಲೇನೂ ಸಹ ಅಷ್ಟೇ 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಸಣ್ಣ ಉರಿನಲ್ಲೇ ಬೇಯಿಸ್ಕೊಳ್ಳಿ. ಹಲಸಿನ ಹಣ್ಣು ನಾವು ಬೆಳಗ್ಗೆ ಬಿಡಿಸ್ಬಿಟ್ಟು ಸಂಜೆ ತನಕ ಇಟ್ಟರೆ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗ್ತಾ ಇರುತ್ತೆ. ಒಬ್ಬಟ್ಟು 2 ದಿನ ಇಟ್ಕೊಂಡು ತಿನ್ನಬೇಕು ಅಂತ ಅಂದರೆ ಹಣ್ಣನ್ನು ಹಾಕಿದ್ಮೇಲೆ 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಚೆನ್ನಾಗಿ ಬೆಂದರೆ ಪಾಕದ ಜೊತೆ ಸ್ಮೆಲ್ ಬರೋದಿಲ್ಲ. 2 ದಿನ ಆರಾಮಾಗಿ ಇಟ್ಕೊಂಡು ಒಬ್ಬಟ್ಟನ್ನ ತಿನ್ಬೋದು. ಮತ್ತು ಹೂರಣ ನಿಮಗೆ ತೆಳು ಅನ್ನಿಸ್ತಾ ಇರ್ಬೋದು. ಈ ರೀತಿ ಸ್ಪೂನಲ್ಲಿ ತೆಗೆದಾಗ ಜಾರ್ ಬೀಳ್ತಾ ಇದೆ. ಈ ರೀತಿ ಇರಬಾರ್ದು. ಹೂರಣ ಇನ್ನೂ ಸ್ವಲ್ಪ ಗಟ್ಟಿ ಬರಬೇಕು. ಮಿಕ್ಸ್ ಮಾಡ್ತಾ ಮಾಡ್ತಾ ಇನ್ನೊಂದು ಸ್ವಲ್ಪ ಗಟ್ಟಿ ಬರುತ್ತೆ. ಇವಾಗ 1-2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಹೂರಣ ಸಹ ಸ್ವಲ್ಪ ಗಟ್ಟಿ ಬಂದಿದೆ. ಮುಂಚೆ ನೋಡಿದಾಗ ಇನ್ನೂ ಸ್ವಲ್ಪ ತೆಳು ಇತ್ತು, ಇವಾಗ ಸ್ವಲ್ಪ ಗಟ್ಟಿ ಬಂದಿದೆ. ಇದು ಇನ್ನೂ ಸ್ವಲ್ಪ ಗಟ್ಟಿ ಬರಬೇಕು ಅಂದರೆ 1-2 ಸ್ಪೂನು ಸಣ್ಣ ರವೆನ ಹಾಕೋತಾ ಇದ್ದೀನಿ. ಇದು ಚಿರೋಟಿ ರವೆ ಹುರಿದಿಟ್ಕೊಂಡಿರೋದು. 2 ಸ್ಪೂನ್ ಹಾಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ತೆಳು ಇತ್ತು ಅಂತ ಅಂದರೆ ರವೆನ ನೋಡಿ ಹಾಕ್ಕೊಳ್ಳಿ. ನಾವು ಸಣ್ಣ ರವೆನ ಹಾಕೋದ್ರಿಂದ ತೆಳುವಾಗಿದ್ದರೆ ಆ ನೀರಿನ ಅಂಶನೆಲ್ಲ ಹೀರ್ಕೊಂಡು ಸ್ವಲ್ಪ ಗಟ್ಟಿ ಬರುತ್ತೆ. ರವೆನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಸಣ್ಣ ಉರಿನಲ್ಲೇ ಬಿಡಬೇಕು. 1 ನಿಮಿಷ ಆದ ನಂತರ ನೀವಿಲ್ಲಿ ನೋಡ್ಬೋದು ಸ್ವಲ್ಪ ಗಟ್ಟಿ ಬಂದಿದೆ. ಮುಂಚೆಗಿಂತ ಇನ್ನೂ ಜಾಸ್ತಿ ಗಟ್ಟಿನೇ ಬಂದಿದೆ. ಇದು ತಣ್ಣಗಾಗೋಕ್ಕೆ ಬಿಟ್ಟರೆ ಇನ್ನೂ ಜಾಸ್ತಿ ಗಟ್ಟಿ ಬರುತ್ತೆ. ನಾವು ಈ ರೀತಿ ಹಿಟ್ಟನ್ನ ಸ್ವಲ್ಪ ಕೈಗೆ ತೊಗೊಂಡ್ರೆ ಈ ರೀತಿ ಉಂಡೆ ಆಗಬೇಕು. ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟರೆ ಇನ್ನೂ ಗಟ್ಟಿ ಬರುತ್ತೆ. ಒಂದು ಅರ್ಧ ಗಂಟೆ ಹಾಗೆ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ನಾವು ಕಲಸಿಟ್ಟಿರೋ ಕನಕ ಸಹ 3-4 ಗಂಟೆ ಚೆನ್ನಾಗಿ ನೆಂತಿದೆ. ಹೂರಣ ಸಹ ಅರ್ಧ-ಮುಕ್ಕಾಲು ಗಂಟೆ ತಣ್ಣಗಾಗೋದಕ್ಕೆ ಅಂತ ಇಟ್ಟಿದ್ದೆ. ಇನ್ನೂ ಸ್ವಲ್ಪ ಗಟ್ಟಿ ಬಂದಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಂಡೆ ಬರ್ತಿದೆ ಅಂತ. ಈ ರೀತಿ ಇದ್ದರೆ ಒಬ್ಬಟ್ಟು ತಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಒಬ್ಬರೇ ಒಬ್ಬಟ್ಟನ್ನ ಮಾಡ್ತಿದ್ದೀರಾ ಅಂದರೆ ಹೂರಣನ ಫಸ್ಟು ಎಲ್ಲನೂ ಉಂಡೆಗಳನ್ನಾಗಿ ಮಾಡ್ಕೊಬಿಡಿ. ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಕನಕ ನೀವಿಲ್ಲಿ ನೋಡ್ತಾ ಇರ್ಬೋದು ಎಳೆದ್ರೆ ಯಾವ ರೀತಿ ಬರ್ತಿದೆ ಅಂತ. ಇದು ಚೆನ್ನಾಗಿ ನೆಂತರೆ ಈ ರೀತಿ ಬರುತ್ತೆ. ಆದ್ದರಿಂದ ತುಂಬ ಹೊತ್ತು ನೆನೆಸ್ಬಿಟ್ಟು ಮಾಡ್ಕೋಬೇಕು. ನಾನಿವಾಗ ಹೂರಣ ಎಷ್ಟು ತೊಗೊಂಡಿದ್ದೆ ಅದೇ ಸೈಜ್ನಲ್ಲಿ ಕನಕನ ತೊಗೊಂಡು ಎಣ್ಣೆನ ಹಚ್ಚಿಬಿಟ್ಟು ಕೈ ಮೇಲೆ ಈ ರೀತಿ ಅಗಲ ಮಾಡ್ಕೋತಾ ಇದ್ದೀನಿ. ಮಧ್ಯ ಹೂರಣನ ಇಟ್ಬಿಟ್ಟು ಕ್ಲೋಸ್ ಮಾಡ್ಕೋಬೇಕು. ಯಾವುದೇ ಒಬ್ಬಟ್ಟು ಮಾಡಿದ್ರೂ ಅಷ್ಟೇ ಕನಕ ಎಷ್ಟು ತೊಗೋತೀವಿ ಅಷ್ಟೇ ಪ್ರಮಾಣದಲ್ಲಿ ಮೈದಾನ ತೊಗೋಬೇಕು. ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ನೀವು ಕ್ಲೋಸ್ ಮಾಡ್ತಿರಲ್ಲ ಆವಾಗ ತಕ್ಕೋಬೋದು. ಇವಾಗ ಹೂರಣಕ್ಕೆ ಕನಕನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ತಟ್ಕೊಳ್ಳೋಷ್ಟರಲ್ಲಿ ತವಾನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು 1 ಸ್ಪೂನ್ ಎಣ್ಣೆನ ಹಾಕಿ ಸಣ್ಣ ಉರಿನಲ್ಲೇ ಕಾಯೋದಕ್ಕೆ ಬಿಟ್ಟಿದ್ದೀನಿ. ನಾವು ಒಬ್ಬಟ್ಟನ್ನ ತಟ್ಕೊಳ್ಳೋ ಅಷ್ಟರಲ್ಲಿ ತವಾ ಸಹ ಕಾದಿರುತ್ತೆ. ನಾನು ಒಬ್ಬಟ್ಟು ತಟ್ಟೋದಕ್ಕೋಸ್ಕರ ಬಟರ್ ಪೇಪರ್ನ ತೊಗೊಂಡಿದ್ದೀನಿ. ನೀವು ಬಟರ್ ಪೇಪರ್ ಇಲ್ಲ ಅಂದರೆ ಬಾಳೆ ಎಲೆ ಮೇಲೆ ಸಹ ತಟ್ಕೋಬೋದು, ಅಥವಾ ಎಣ್ಣೆ ಕವರ್ಗಳಿರುತ್ತಲ್ಲ ಅದನ್ನು ಸಹ ಕಟ್ ಮಾಡಿಬಿಟ್ಟು ಮಾಡ್ಕೋಬೋದು. ನಾನು ಹೂರಣನ ಕ್ಲೋಸ್ ಮಾಡಿದ್ನಲ್ಲ ಅದನ್ನು ಕೆಳಗಡೆ ಮಾಡಿಬಿಟ್ಟು ಈ ರೀತಿ ತಟ್ಕೋತಾ ಇದ್ದೀನಿ. ನಾವು ಕಲಸಿರೋ ಮೈದಾ ಚೆನ್ನಾಗಿ ಬಂದು ಹೂರಣ ಎಲ್ಲ ಚೆನ್ನಾಗಿ ಒಳ್ಳೆ ಹದದಲ್ಲಿ ಬಂದಿತ್ತು ಅಂದರೆ ನಾವು ಎಷ್ಟು ಅಗಲ ಬೇಕಾದರೂ ತಟ್ಕೋಬೋದು. ತೆಳುವಾಗಿ ಬರುತ್ತೆ. ತುದಿನೂ ಅಷ್ಟೇ ತೆಳುವಾಗಿ ಮಾಡ್ಕೋಬೇಕು. ಮಂದ ಇತ್ತು ಅಂದರೆ ಬೆಂದ ಮೇಲೆ ಗಟ್ಟಿ ಬಂದುಬಿಡುತ್ತೆ. ಇವಾಗ ಒಬ್ಬಟ್ಟು ತಟ್ಕೊಂಡಿದ್ದಾಗಿದೆ. ಕಲ್ಲು ಸಹ ಚೆನ್ನಾಗಿ ಬಿಸಿಯಾಗಿದೆ. ತಟ್ಕೊಂಡಿರೋ ಒಬ್ಬಟ್ಟನ್ನ ಹಾಕ್ಕೊಳ್ಳೋಣ. ನೋಡಿ ಯಾವ ರೀತಿ ಬರ್ತಿದೆ. ಆರಾಮಾಗಿ ತೆಗಿಬೋದು ಬಟರ್ ಪೇಪರ್ ಮೇಲೆ ಮಾಡಿಕೊಂಡ್ರೆ. ಒಬ್ಬಟ್ಟನ್ನ ತವದ ಮೇಲೆ ಹಾಕಿಬಿಟ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ನಿಮಗೆ ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕು ಹಾಕ್ಕೊಳ್ಳಿ. ಮತ್ತು ಒಬ್ಬಟ್ಟು ಹಾಕೋದಕ್ಕೆ ಮುಂಚೆ ಕಲ್ಲು ಚೆನ್ನಾಗಿ ಕಾದಿರಬೇಕು, ಇಲ್ಲಾಂದರೆ ತಳ ಅಂಟ್ಕೊಂಡು ಬಿಡುತ್ತೆ.
ಕಲ್ಲು ಚೆನ್ನಾಗಿ ಕಾದಿದ್ರೆ ಈ ರೀತಿ ಆರಾಮಾಗಿ ಬೇಯಿಸ್ಕೋಬೋದು. ಎರಡೂ ಸೈಡು ಬೇಯಿಸ್ಕೊಂಡಿದ್ದಾಗಿದೆ. ನೋಡಿದ್ರಲ್ಲ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಮತ್ತೆ ಇನ್ನೊಂದು ತೋರಿಸ್ತಾ ಇದ್ದೀನಿ. ಮೈದಾ ಏನಾದರೂ ಚೆನ್ನಾಗಿಲ್ಲ ಅಂದರೆ ನಾವು ಎಷ್ಟೇ ಚೆನ್ನಾಗಿ ಕಲಸಿ ನೆನೆಸಿಟ್ಟು ಕೆಲವೊಂದು ಒಬ್ಬಟ್ಟು ಕಿತ್ತೋಗ್ತಾ ಇರುತ್ತೆ. ಅಂಥ ಟೈಮ್ನಲ್ಲಿ ನೀವು ಈ ರೀತಿ ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಮೇಲೆ ತಟ್ಕೊಂಡಿದ್ರೆ ಹಾಕೊಳ್ಳೋಕ್ಕೆ ಈ ರೀತಿ ಈಸಿ ಆಗುತ್ತೆ. ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಮೇಲೆ ತಟ್ಕೊಂಡು ಈ ರೀತಿ ಡೈರೆಕ್ಟಾಗಿ ತವಾ ಮೇಲೆ ಹಾಕಿಬಿಟ್ಟು ತೆಗೆದ್ರೆ ಒಬ್ಬಟ್ಟುಗಳು ಹರಿಯೋದಿಲ್ಲ, ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ಎಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ಟು ಎರಡು ಸೇರು ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಗುತ್ತೆ. ಈ ಹಲಸಿನ ಹಣ್ಣಿನ ಒಬ್ಬಟ್ಟು ತುಂಬಾ ಸಾಫ್ಟ್ ಆಗಿರುತ್ತೆ. ನೀವು ಇವತ್ತು ಮಾಡಿ ನಾಳೆ ಇಟ್ಟು ಸಹ ತಿನ್ಬೋದು, ತುಂಬಾ ಸಾಫ್ಟ್ ಆಗಿರುತ್ತೆ. ನೋಡಿದ್ರಲ್ಲ ಹಲಸಿನ ಹಣ್ಣು ಒಬ್ಬಟ್ಟು ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.